ಅವನ ಅಲ್ಲಿ ತಿರುಗಿ ನೋಡೋದ್ರಲ್ಲಿ ಆಗಲೇ ಹೊರಟು ಹೋಗ್ತಾನೆ. ನಾನು ಆ ಗುರುಗಳಿಂದ ಇವತ್ತು ಕೂಡ ಕಣ್ಣು ಬಿಟ್ಟರೆ ಅವ್ರು ಕಾಣ್ತಾರೆ. ವೃಂದಾವನವನ್ನು ಮಾಡಿ ಅವರಿಗೆ ಬೇಕಾದಂಥ ಅಪೇಕ್ಷೆಯನ್ನು ಅಲ್ಲೇ ಪಡೀತಾ ಇದ್ದಾರೆ ಕೆಲವರು. ನನ್ನ ತಮ್ಮ ಮಾಡ್ತಾ ಇದ್ದಾನೆ, ಅವನಿಗೇನು ಬೋಧನೆ ಮಾಡಿದ್ನೋ ಭಗವಂತ ಅವನು ಕೂಡ ನಮ್ಮ ಜಮೀನಿನಲ್ಲಿ ಚಂದ್ರಶೇಖರ ಭಾರತಿಗಳ ಒಂದು ವೃಂದಾವನವನ್ನು ಕಟ್ಟಿ ಅವನು ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಎಲ್ಲಿಟ್ಟ, ಏನು ಮಾಡ್ತಾನೆ, ಎಲ್ಲಿ ತಗೊಂಬರ್ತಾನೆ ಅಂತ ಅಂದರೆ ಅವನು ಬರೀ ಒಂದು ಪಂಚೆ ಒಳಗೆ ಸುತ್ಕೊಂಡಿರ್ತಕ್ಕಂಥ ಸ್ವಂಟದಲ್ಲಿ ಕೈ ಹಿಡಿದು ಯಾರಿಗೂ ಕೊಡೋದು, ಏನು ಸಿಗುತ್ತೆ ಅದು ಕೊಟ್ಟು ಹೋಗ್ತಾ ಇದ್ದ. ಆ ಬೀದಿಲಿ ಹೋದರೆ ವೆಂಕಟಾಚಲಯ್ಯ ನನಗೆ ಜ್ಞಾಪಕ ಆಗ್ತಾನೆ. ಉತ್ತಮವಾಗಿರ್ತಕ್ಕಂಥ ಪ್ರಧಾನ ನಟನಾಗಿ ರಾಮಾರೇ ಎಂಬತಕ್ಕಂಥ ಒಂದು ಸಿನಿಮಾದಿಂದ ಪ್ರಚಲಿತನಾಗಿ ಅನೇಕವಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ನಾನು ಈ ಗುರುಗಳ ಎರಡು ಮಾತನ್ನು ತಪ್ಪೋ ಸರಿಯೋ ನನಗೆ ಆಡಿದ ಕೆಲವು ವಿಚಾರಗಳನ್ನು ತಿಳಿಸಿದ್ದೀನಿ. ಎಲ್ಲಿಗೆ ಹೋದ? ಸಗರಬೊಡ್ನಕ್ಕೆ ಹೋದ. ನಮ್ಮನ್ನು ಕರ್ಕೊಂಡು ಹೋಗೋಣ ಯಾರು? ಮತ್ತು ನಾವು ಅದೇ ಪರದೇಶಗಳೇ. ಹಾಗಾಗಿ ಕಡೆಗೆ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಬಂದು 6:15 ಗಂಟೆ ಒಳಗೆ 7 ಗಂಟೆಯಲ್ಲಿ ನಾನು ಮನೆಗೆ ಬಂದು ಸೇರ್ಕೊಂಡೆ ಅಂತ ಇಟ್ಕೊಳ್ಳಿ. ನನ್ನನ್ನು ಆ ಸ್ಥಿತಿಯಲ್ಲಿ ಅಲ್ಲಿ ಬಿಟ್ಟು ಅವನ ಅಲ್ಲಿ ತಿರುಗಿ ನೋಡೋದ್ರಲ್ಲಿ ಆಗಲೇ ಹೊರಟು ಹೋಗ್ತಾನೆ. ಆಗ ಯೋಚನೆ ಮಾಡಿದೆ, ಇವನು ಯಾರು, ನಾನು ಯಾರು, ಇಲ್ಲಿ ಬಂದಿದ್ದಾರೆ ಯಾರು, ಹೀಗೆ ಎಲ್ಲವನ್ನೂ ಒಂದೊಂದೇ ಪಾತ್ರಗಳನ್ನು ತೆಗೆದು ನೋಡಿದಾಗ ಇವನು ಚಕ್ಕರ್ ಹಾಕಿದ್ದಿಂದಲೇ ನಾನಿಲ್ಲಿ ಉಳಿಬೇಕಾಯ್ತು. ನಾನಿಲ್ಲಿ ಉಳಿದಿದ್ದರಿಂದಲೇ ಸ್ವಾಮಿಗಳ ದರ್ಶನವಾಗಬೇಕಾಯ್ತು. ಸ್ವಾಮಿಗಳ ಆಶೀರ್ವಾದ ಆದ್ದರಿಂದಲೇ ಈ ರೀತಿಯಾದಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆಗೆ ಬಂತು. ನಾನು ಆ ಗುರುಗಳಿಂದ ಇವತ್ತು ಕೂಡ ಕಣ್ಣು ಬಿಟ್ಟರೆ ಅವ್ರು ಕಾಣ್ತಾರೆ. ಆದರೆ ಪ್ರತಿಯೊಂದರಲ್ಲೂ ಕೂಡ ನಾನು ಅವ್ರ ರೂಪದಲ್ಲಿ ಇವನನ್ನು ಎರಡನ್ನೂ ಕಾಣ್ತಾ ಇದ್ದೀನಿ. ಅಲ್ಲಿಂದ ಏನೂ ಇಲ್ದಲೇ ಇರ್ತಕ್ಕಂಥ ಸ್ಥಳದಲ್ಲಿ ಆ ಬಾಣಾವರದಲ್ಲಿ ಅಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ದ, ಯಜ್ಞ ಯಾಗಾದಿಗಳನ್ನು ಮಾಡ್ದ. ಅಲ್ಲಿಂದ ಹೋಗಿ ಅಲ್ಲೆಲ್ಲೋ ಹಾರನಹಳ್ಳಿಯವರೆಗೆ ಅಲ್ಲಿ ಅವ್ರ ಗುರುಗಳಿದ್ದಾರೆ ಅಂಥೇಳಿ ಅಲ್ಲಿ ಹೋಗಿ ಸ್ಥಾಪನೆ ಮಾಡ್ದ, ಅಲ್ಲಿ ದೇವಸ್ಥಾನ ಮಾಡಿಸ್ತಾ. ಹೀಗೆ ಎಲ್ಲಿ ಬೆಳೀತಾ ಅಲ್ಲಿಂದ ಬಂದ ಅರಸೀಕೆರೆ ಒಳಗೆ ಅಲ್ಲೇ ಕೆರೆಕೋಡಿ ಒಳಗೆ ಅಲ್ಲೊಂದು ದೇವಸ್ಥಾನ ಮಾಡ್ದ. ಎಲ್ಲ ಕಡೆನೂ ಗುರುಗಳು ಮಲಗಿದ ಗುರುಗಳನ್ನೆಲ್ಲ ಎಬ್ಸಿ ಎಲ್ಲರಿಗೂ ಪೂಜೆ ಮಾಡಿ ಇವ್ರು ಮಾಡಿದ ವೆಂಕಟಾಚಲಯ್ಯ ಮಾಡಿಸ್ತಾ ಅಂತಕ್ಕಂಥ ಹೆಸರು ಈಗಲೂ ಇನ್ನೂ ಎಲ್ಲ ಕಡೆನೂ ಹೇಳ್ತಾರೆ. ವೆಂಕಟಾಚಲಯ್ಯ ಅವಧೂತರು ಶಿಷ್ಯರು ಅಂತೇಳಿ ಎಲ್ಲರೂ ಕೂಡ ಆಯಾ ಊರುಗಳಲ್ಲಿ ಪೂಜೆ ಪುನಸ್ಕಾರ ವರ್ಧಂತಿಗಳನ್ನು ನಡೆಸ್ತಾರೆ. ಮೊನ್ನೆ ದ್ವಾದಶಿ ದಿವಸ ಕೂಡ ಬಾಣಾವರದಲ್ಲಿ ಯತಿ ಪೂಜೆ 16 ಜನ 15 ಜನ ಎಷ್ಟು ಜನ ಬರ್ತಾರೆ ಅಷ್ಟು ಜನನ್ನ ಪೂಜೆ ಮಾಡಿ ಆ ರೂಪದಲ್ಲಿ ಎಲ್ಲರಿಗೂ ಊಟ ತಿಂಡಿ ಹಾಕ್ತಾರೆ. ಪ್ರತಿ ವರ್ಷವೂ ಹಾಕ್ತಾರೆ. ರುದ್ರಾಭಿಷೇಕಗಳು ನಡೀತವೆ. ಎಲ್ಲ ಭಕ್ತಾದಿಗಳು ಸೇರ್ಕೊತಾರೆ. ಯಾವುದೋ ಒಂದೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಸೇರ್ಕೊಂಡು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರು ಕೆಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಬೇಕಾದಷ್ಟು ಅವ್ರ ಶಿಷ್ಯರುಗಳು ಅವರ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಅವರ ದರ್ಶನದ ಬಗ್ಗೆ, ಅವರ ಅನುಭವದ ಬಗ್ಗೆ, ಹೀಗೆ ಪ್ರತಿಯೊಬ್ಬರು ಅವರವ್ರ ಅನುಭವವನ್ನು ಹೇಳ್ಕೊತಾ ಪೂಜಾದಿಗಳನ್ನು ನಡೆಸ್ಕೊಂಡು ಅವ್ರ ಮನೆ ಒಳಗೆ ವೃಂದಾವನವನ್ನು ಮಾಡಿ ಅವರಿಗೆ ಬೇಕಾದಂಥ ಅಪೇಕ್ಷೆಯನ್ನು ಅಲ್ಲೇ ಪಡೀತಾ ಇದ್ದಾರೆ. ಕೆಲವರು ಇಲ್ಲಿ ಪ್ರತಿ ವರ್ಷದಂತೆ ಅವರ ಊರಿಗೆ ಬರ್ತಾರೆ. ಊರಿಗೆ ಬಂದಂಥ ಕಾಲದಲ್ಲಿ ಅವರು ಸಗ್ರಬಣ್ಣದಲ್ಲಿ ಅವರನ್ನು ಸಂಸ್ಕಾರ ಮಾಡಿದರು. ಆ ಜಾಗದಲ್ಲೇ ವೇದಿಕೆಯನ್ನು ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಅವ್ರ ತಾಯಿಯದು ಇದೆ. ಅವರು ಹೋದ ದಿವಸ ನಾನು ನನ್ನ ಹೆಂಡತಿ ಕಾಶಿ ಯಾತ್ರೆಯನ್ನು ಮಾಡ್ತಾ ಗಯಾದಲ್ಲಿದ್ದು ಅವತ್ತಿನ ದಿವಸ ಬೆಳಗ್ಗೆ 8 ಗಂಟೆಗೆ ನನಗೆ ಅವ್ರು ಹೋದರು ಅಂತ ಗೊತ್ತಾಯಿತು. ಆ ಒಂದು ಇದನ್ನು ನನ್ನ ಕಡೆ ದರ್ಶನ ಆಗಲಿಲ್ಲ. ನಾನು ಅಲ್ಲೇ ಅವ್ರಿಗೆ ಜಲತರ್ಪಣವನ್ನು ಕೊಟ್ಟು ಗುರು ಋಣವನ್ನು ತೀರಿಸ್ತೆ ಅಂತೇಳಿ ಅಲ್ಲಿ ಪೂಜೆಯನ್ನು ಮಾಡಿದೆ. ಆದರೂ ಕೂಡ ಇವತ್ತು ಊರಿಗೆ ಹೋದರೂ ಕೂಡ ಅವ್ರ ಮನೆಯನ್ನು ನೋಡಿದಾಗ ಅವನು ಕೂತಿಯಾನೆ ಅಂತಕ್ಕಂಥ ಭಾವನೆ ನನ್ನ ಮನಸ್ಸಿನಲ್ಲಿ ಬರ್ತದೆ. ಆದರೆ ನಾನು ಇವತ್ತು ಏನು ಒಳಗೆ ಹೋಗಿಲ್ಲ. ಅವನು ಹೋದ ದಿವಸದಿಂದ ಇವತ್ತಿನವರೆಗೂ ಮತ್ತೆ ನಾನು ಅವ್ರ ಒಳಗಡೆ ಹೋಗಿಲ್ಲ. ನನ್ನ ತಮ್ಮ ಮಾಡ್ತಾ ಇದ್ದಾನೆ, ಅವನಿಗೇನು ಬೋಧನೆ ಮಾಡಿದ್ನೋ ಭಗವಂತ ಅವನು ಕೂಡ ನಮ್ಮ ಜಮೀನಿನಲ್ಲಿ ಚಂದ್ರಶೇಖರ ಭಾರತಿಗಳ ಒಂದು ವೃಂದಾವನವನ್ನು ಕಟ್ಟಿ ಅದನ್ನೇ ಒಂದು ದೇವಾಲಯವನ್ನು ಮಾಡಿಕೊಂಡು ಪ್ರತಿ
ಪಿತೃಪಕ್ಷದಲ್ಲಿ ದ್ವಾದಶಿ ಅಥವಾ ಏಕಾದಶಿ ದಿವಸ ಅವನು ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ಏನು ನಡೆಯುತ್ತದೆ, ಅವನಿಗೇನು ಬುದ್ಧಿ ಕೊಡ್ತಾನೋ ಭಗವಂತ, ಎಲ್ಲ ಥರದಲ್ಲೂ ದುಡ್ಡು ಕಾಸು ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ, ಅವನಲ್ಲಿ ನೆರವೇರಿಸ್ಕೊಂಡು ಬರ್ತಾನೆ. ಹೀಗೆ 10 ಜನಗಳಿಗೆ ಅವರವರ ನಂಬಿಕೆಗೆ ಅವರವ್ರ ಇದಕ್ಕೆ ತಕ್ಕಂತೆ ಈ ಅವಧೂತರು ಅವರಿಗೆ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ಯಾರು ಕಷ್ಟ ಅಂತ ಕೂಗಿದ್ರೆ ಗುರುವೇ ಅಂದಾಗ ಅವ್ರಿಗೆ ಯಾರು ಒಂದು ದಾರಿ ತೋರಿಸ್ತಾರೆ ಒಂದು. ಹೀಗಾಗಿ ಅವ್ರು ಎಲ್ಲ ಕಡೆ ಎಲ್ಲ ಭಕ್ತರು ಯಾರು ಕೂಗಿದ್ರು ಅಂತಾನೆ, ಅಂದರೆ ಅದನ್ನು ಅನುಭವಿಸ್ಬೇಕು. ಹೀಗೆ ಹಲವಾರು ಸಂದರ್ಭಗಳಲ್ಲಿ ಮಲ್ಲೇಶ್ವರದಲ್ಲಿ ನೋಡ್ತೀವಿ, ಕಡೂರಿನಲ್ಲಿ ನೋಡ್ತೀವಿ, ಕುಂತಿ ಹೊಳೆ ನೋಡ್ತೀವಿ, ಚಿಕ್ಕಮಗಳೂರಿನಲ್ಲಿ ನೋಡ್ತೀನಿ, ಕಳಸಾಪುರದಲ್ಲಿ ನೋಡ್ತೀವಿ. ಎಲ್ಲ ಕೂಡ ಹೇಳ್ತಾರೆ ಬಾಂಬೆ ಬಂದಿದ್ರು, ಮಕ್ಕಳುಗಳಿಗೆ ಪೇಪರ್ ಮಾಡಿಕೊಟ್ರು, ಬಿಸ್ಕತ್ ಕೊಟ್ಟರು, ನನಗೆ ರೊಟ್ಟಿ ಕೊಟ್ಟರು, ಅವನಿಗೆ ಒಬ್ಬಟ್ಟು ಕೊಟ್ಟರು, ಇವನಿಗೆ ಇದನ್ನು ಕೊಟ್ಟರು. ಹೀಗೆ ಎಲ್ಲರೂ ಹೇಳ್ತಾರೆ ಅವನ ಹತ್ರ ಮೊದಲೇ ಬಟ್ಟೆ ಇಲ್ಲ, ಏನು ಎಲ್ಲಿಟ್ಟ, ಏನು ಮಾಡ್ತಾನೆ, ಎಲ್ಲಿ ತಗೊಂಬರ್ತಾನೆ ಅಂತ ಅಂದರೆ ಅವನು ಬರೀ ಒಂದು ಪಂಚೆ ಒಳಗೆ ಸುತ್ಕೊಂಡಿರ್ತಕ್ಕಂಥ ಸ್ವಂಟದಲ್ಲಿ ಕೈ ಹಿಡಿದು ಯಾರಿಗೂ ಕೊಡೋದು, ಏನು ಸಿಗುತ್ತೆ ಅದು ಕೊಟ್ಟು ಹೋಗ್ತಾ ಇದ್ದ. ಇಂಥ ಒಂದು ವಾತಾವರಣ. ಅವನ ಹಾಗೆ ಬಂದು ಜನಗಳೆಲ್ಲ 8 ದಿವಸ ಇದ್ದು ಅವನನ್ನು ಪ್ರಶ್ನೆ ಕೇಳಬೇಕು ಅಂತಿದ್ರೆ ಅವನ ಕೈ ಸಿಗ್ತಲೇ ಇತ್ತಿಲ್ಲ, ಯಾರ ಕೈಗೂ ಸಿಗೋದಿಲ್ಲ. ಆ ಕಡೆ ಈ ಕಡೆ ಬಾಗಿಲ ಮುಂದ್ಗಡೆ ಕೂತಿದ್ರೆ ಹಿಂದ್ಗಡೆ ಆಚೆ ಹೊರಟೋಗಿರಾನು. ಇಂತಹ ಒಂದು ವಾತಾವರಣದಲ್ಲಿ ಜನಗಳು ಕೂಡ ಎಲ್ಲರೂ ಕೂಡ ಅವರವ್ರ ಕಷ್ಟ ಸುಖಗಳನ್ನು ಹೇಳ್ಕೊತಾ ಬೇಕಾಗಿರ್ತಕ್ಕಂಥ ಎಲ್ಲ ಅಪೇಕ್ಷೆಯನ್ನು ಅವರಿಂದ ಪಡೆದು ಇವತ್ತಿನ ದಿವಸ ಅವಧೂತರಾಗಿ ಅವ್ರ ಮನೆ ಇವತ್ತು ನನಗೆ ಅದು ದೇವಾಲಯವೇ, ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ ಅಂತ ಹೇಳಿ ಒಂದೆಲ್ಲೋ ಅವ್ರ ಮನೆ ಮುಂದೆ ಬಾಗಿಲಿನಲ್ಲಿ ಬರೆದಿದ್ದನ್ನು ನೋಡಿದ್ದೆ. ಗುರು ಸೇವೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ವಾಸವಾಗಿದ್ದಂಥ ಈಗ 2ನೇ ಮನೆ ಆಂಜನೇಯ ದೇವಸ್ಥಾನ ಮಗ್ಲಲ್ಲಿದ್ದಂಥ ಮನೆಯನ್ನು ಹಾಳಾಗಿತ್ತು, ಅದನ್ನು ಕೂಡ ಯಾರೋ ಗುರುಭಕ್ತರು ಅದನ್ನು ರಿಪೇರಿ ಮಾಡಿಸಿ ಒಂದು ಒಟ್ಟಿನಲ್ಲಿ ಉತ್ತಮ ಸ್ಥಿತಿಗೆ ಯಾರೋ ತಗೊಂಬಂದಿದ್ದಾರೆ ಅಂತ ಕೇಳಿದ್ದೀನಿ. ಎಲ್ಲಿ ನನಗೆ ಒಟ್ಟಿನಲ್ಲಿ ಆ ಬೀದಿಲಿ ಹೋದರೆ ವೆಂಕಟಾಚಲಯ್ಯ ನನಗೆ ಜ್ಞಾಪಕ ಆಗ್ತಾನೆ. ವೆಂಕಟಾಚಲಯ್ಯ ಅಂದರೆ ಅವಧೂತರು. ಆದರೆ ಯಾವಾಗ ಯಾರಿಗೆ ಏನು ಕಷ್ಟ ಬರುತ್ತೆ, ಏನು ತೊಂದರೆ ಆಗುತ್ತೆ, ಸುಖವಾಗಿರ್ತಾರೆ ಅಂಥ ಕಾಲದಲ್ಲಿ ಕೂಡ ಅವನನ್ನು ನೆನೆದರೆ ಅವನ ಮನಸ್ಸಿಗೆ ನೆಮ್ಮದಿಯನ್ನು ಭಗವಂತ ಕೊಡ್ತಾನೆ ಆ ರೂಪದಲ್ಲಿ ಅಂತೇಳಿ ನಾವು ಇವತ್ತು ದಿವಸ ನನ್ನ ಜೊತೆಯಲ್ಲಿ ಗುರುಸೇವೆಗೆ ಬಂದಂಥ ನನ್ನ ಮಗ ನಟರಾಜ ಮಗುವಾಗಿದ್ದ ಆತ ಇಂದು ದೊಡ್ಡನಾಗಿ ಬೆಳೆದಿಯಾನೆ, ಉಪನಯನವಾಗಿದೆ. ಇವತ್ತಿನ ವ್ಯಾವಹಾರಿಕವಾದಂಥ ಒಂದು ವಾತಾವರಣ ಅವನಿಗೆ ಗೊತ್ತಿದೆ. ಉತ್ತಮವಾಗಿರ್ತಕ್ಕಂಥ ವಾತಾವರಣದಲ್ಲಿ ನನ್ನ ಮಗ ಬೆಳೆದು ಗುರುಗಳ ಆಶೀರ್ವಾದದಿಂದ ನನಗೆ ತಿಳಿದಲ್ಲೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಮಗನನ್ನು ನಟರಾಜನನ್ನು ಕರ್ಕೊಂಡು ಹೋಗಿದ್ದೆ. ಅವತ್ತು ಅವನಿಗೆ ಆ ವಯಸ್ಸಿನಲ್ಲಿಯೇ ಗುರುಗಳ ಒಂದು ದರ್ಶನ ಆಶೀರ್ವಾದ ಅವನ ಮೇಲೆ ಬಿದ್ದಿತ್ತು. ಅಂತಹ ವ್ಯಕ್ತಿ ಇಂದು ಬೆಳೆದು 4-6 ಜನಗಳಿಗೆ ಬೇಕಾಗಿ ಧರ್ಮ ಕಾರ್ಯಗಳಲ್ಲಿ ಮತ್ತು ಮಂತ್ರ ಭಾಗದಲ್ಲಿ ಎಲ್ಲದರಲ್ಲೂ ಪ್ರಸಿದ್ಧಿಯನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದಂಥ ನನ್ನ ಮಗ ವೆಂಕಟಾಚಲಯ್ಯನವರ ಆಶೀರ್ವಾದವನ್ನು ಪಡೆದು ಅವನು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವರನ್ನು ಕಾಣ್ತಾ ಇದ್ದ. ಅವರುಗಳ ಒಂದು ಆಶೀರ್ವಾದದಿಂದ ಸಿನಿಮಾ ರಂಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಧಾನ ನಟನಾಗಿ ರಾಮಾರೇ ಎಂಬತಕ್ಕಂಥ ಒಂದು ಸಿನಿಮಾದಿಂದ ಪ್ರಚಲಿತನಾಗಿ ಅನೇಕವಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇರತಕ್ಕಂಥ ನಮ್ಮ ಹುಡುಗನಿಗೆ ವೆಂಕಟಾಚಲಯ್ಯನವರ ಪೂರ್ಣ ಅನುಗ್ರಹ ಸದಾಕಾಲವೂ ಇರಲಿ. ಅವನು ಕೂಡ ಅವರ ಸ್ಥಾನದಲ್ಲಿ ಭಕ್ತಿ ಭಾವದಿಂದ ಅವರ ಸೇವೆಯನ್ನು ಮಾಡಲಿ. ಭಗವಂತ ನನ್ನ ಮಕ್ಕಳಿಬ್ಬರಿಗೂ ಕೂಡ ನನ್ನ ಜ್ಯೇಷ್ಠ ಪುತ್ರ ದೇವಿ ಪ್ರಸಾದ ಮತ್ತು ನನ್ನ 2ನೇ ಮಗ ನಟರಾಜ, 3ನೇ ಮಗಳು ಶ್ರೀಮಾತಾ ಎಲ್ಲರೂ ಕೂಡ ಗುರುಗಳ ಒಂದು ಆಶೀರ್ವಾದದಿಂದ ವಿಶ್ವಾಸದಿಂದ ಭಗವಂತ ಚೆನ್ನಾಗಿಟ್ಟಿರಲಿ ಎಂಬುದಾಗಿ ಹೇಳ್ತಾ ಈ ಯಾವ ಒಂದು ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ದತ್ತಾತ್ರೇಯರವರಿಗೆ ಗೊತ್ತಾಯ್ತೆ ಅವರಿಗೆ ನಾನು ನಮಸ್ಕಾರ ಪೂರ್ವಕವಾದ ಆಶೀರ್ವಾದವನ್ನು ಹೇಳ್ತಾ ಗುರುಗಳು ಅವನನ್ನು ಚೆನ್ನಾಗಿಟ್ಟಿರಲಿ ಎಂಬತಕ್ಕಂಥ ಭಾವನೆಯಿಂದ ನಾನು ಈ ಗುರುಗಳ 2 ಮಾತನ್ನು ತಪ್ಪೋ ಸರಿಯೋ ನನಗೆ ಆಡಿದ ಕೆಲವು ವಿಚಾರಗಳನ್ನು ತಿಳಿಸಿದ್ದೀನಿ. ಇದು ಹಂಸಕ್ಷೀರದಂತೆ ತಾವುಗಳು ಬೇಕಾದದನ್ನು ತೆಗೆದು ಬೇಡದೇ ಇದ್ದದನ್ನು ಬಿಟ್ಟು ಗುರುಗಳ ಆಶೀರ್ವಾದವನ್ನು ಎಲ್ಲರೂ ಪಡೆಯೋಣ. ನಮಸ್ಕಾರ. ಸಹನಾ ಭವತು ಸಹನೌ ಪುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.